Taste the Daily. ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಹಿಂದೂಗಳ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆಯಾಗ್ತಾ ಇದೆ ಸಾಮೂಹಿಕ ಗಣೇಶ ವಿಸರ್ಜನೆಯ ಮೆರವಣಿಗೆಯ ಕಾರ್ಯಕ್ರಮ. ಮಂಡ್ಯದ ಎಲ್ಲ ಕಡೆಗಳಲ್ಲೂ ನೋಡಿದ್ರೆ ಜನವೋ ಜನ, ಕಣ್ಣು ಹಾಯಿಸಿದ ಕಡೆಗಳೆಲ್ಲ ಜನ ಕಾಣಸಿಗ್ತಾ ಇದ್ದಾರೆ. ಒಂದು ಅದ್ಧೂರಿ ಮೆರವಣಿಗೆ ಇದು. ಈ ಮೆರವಣಿಗೆಯಲ್ಲಿ ಕೇಸರಿ ಧ್ವಜ ಹಾರಾಟ ಮಾಡ್ತಾ ಇದೆ. ಕೇಸರಿ ಬಾವುಟಗಳು ರಾರಾಜಿಸ್ತಾ ಇದ್ದಾವೆ. ಜೊತೆಗೆ ಅಲ್ಲಿ ನೆರೆದಂಥವರು ಪ್ರತಿಯೊಬ್ಬರೂ ಕೂಡ ಕೇಸರಿ ಶಾಲುಗಳನ್ನು ಧರಿಸಿದ್ದಾರೆ. ಮದ್ದೂರು ಪಟ್ಟಣದ ಗಲ್ಲಿ ಗಲ್ಲಿಯಲ್ಲೂ ಕೂಡ ಕೇಸರಿ ಕಹಳೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈ ಮೆರವಣಿಗೆಯಲ್ಲಿ ಬಿಜೆಪಿ ನಾಯಕರು ಕೂಡ ಭಾಗಿಯಾಗಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಪೂಜೆಯನ್ನು ಸಲ್ಲಿಸಿದ್ದಾರೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ವಿಪಕ್ಷ ನಾಯಕ ಆರ್ ಅಶೋಕ್ ಗಣಪತಿಗೆ ಪೂಜೆಯನ್ನು ಸಲ್ಲಿಸಿದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಕೂಡ ಭಾಗವಹಿಸಿದ್ದಾರೆ. ಮೈಸೂರಿನ ಸಂಸದ ಯದುವೀರ್ ದತ್ತ ಒಡೆಯರ್ ಹಾಗೂ ಮಾಜಿ DCM ಅಶ್ವಥ್ ನಾರಾಯಣ್, ಮಾಜಿ ಶಾಸಕ ಪ್ರೀತಮ್ ಗೌಡ, ಹಾಲಿ MLC CT ರವಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದಾರೆ. ಸಂಪೂರ್ಣ ಕೇಸರಿಮಯವಾಗಿ ಕಾಣಿಸ್ತಾ ಇದೆ ಮದ್ದೂರು ಪಟ್ಟಣ. ಕೇಸರಿ ಕಲರವದ ಜೊತೆ ಕಲಾ ತಂಡಗಳ ಮೆರುಗು ಕೂಡ. ಒಂದು ಕಡೆ ಕೇಸರಿ ಬಾವುಟದ ಹಾರಾಟ, ಮತ್ತೊಂದು ಕಡೆ DJ ಸದ್ದಿಗೆ ಡಾನ್ಸ್, ತಮಟೆ ಸದ್ದಿಗೆ ಭರ್ಜರಿ ಕುಣಿತ. ಬಿಜೆಪಿ ನಾಯಕರನ್ನ ಹೊತ್ತು ಕುಣಿತಾ ಇದ್ದಾರೆ ಅಲ್ಲಿನ ಯುವಕರು. 28 ಗಣೇಶ ಮೂರ್ತಿಗಳ ಸಾಮೂಹಿಕ ಮೆರವಣಿಗೆ ಸಾಗ್ತಾ ಇದೆ. ಎತ್ತ ನೋಡಿದ್ರು ಕೇಸರಿ ಬಾವುಟ ಕಾಣಿಸ್ತಾ ಇದೆ. ಶಾಲು, ಕೇಸರಿ ಬಾವುಟ, ಜೈ ಶ್ರೀರಾಮ್ ಘೋಷಣೆ ನೋಡ್ತಾ ಇದ್ದೀರಿ. ಇದು ಮದ್ದೂರು ಪಟ್ಟಣ. ಮೋಸ್ಟ್ಲಿ ಹಳೆ ಮೈಸೂರು ಭಾಗದಲ್ಲಿ ಈ ರೀತಿಯ ಮೆರವಣಿಗೆಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದ್ದಾವೆ. ಈ ಹಿಂದೆ ಇಂಥ ಸಂಪ್ರದಾಯ ಇರಲಿಲ್ಲ. ಅಥವಾ ಮೆರವಣಿಗೆ ಮಾಡಿದ್ರೂ ಕೂಡ ಗಣೇಶ ಸಾಂಪ್ರದಾಯಿಕವಾಗಿ ಗಣೇಶನ ಮೆರವಣಿಗೆ ಸಾಗ್ತಾ ಇದೆ. ನಾವು ಮೆರವಣಿಗೆಯನ್ನು ಇನ್ನಷ್ಟು ಮತ್ತಷ್ಟು ಮಗದಷ್ಟು ಸಂಭ್ರಮದಿಂದ ಮಾಡ್ತೇವೆ. ಅದನ್ನು ನಿಲ್ಲಿಸಿ ನೋಡೋಣ ಅನ್ನುವ ಕೂಗು ಕೂಡ ಇಲ್ಲಿ ಕೇಳಿಸ್ತಾ ಇದೆ. ಕಲ್ಲು ತೂರಾಟ ಮಾಡಿ ಗಣೇಶನ ಮೆರವಣಿಗೆಗೆ ಅಡ್ಡಿಪಡಿಸಿದ್ದಿದೆಯಲ್ಲ, ಅದು ಮತ್ತೊಮ್ಮೆ ಮರುಕಳಿಸಬಾರದು ಎನ್ನುವ ಸಂದೇಶವನ್ನು ಕೂಡ ಇಷ್ಟೊಂದು ಭಾರೀ ಜನಸ್ತೋಮ ಸಾರ್ತಾ ಇದೆ.